ನಮಸ್ಕಾರ ಸ್ನೇಹಿತರೆ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ದೀಪಕ್ ಶೆಟ್ಟಿ. ಈ ವಾರ ಒಂದು ಅದ್ಭುತವಾದ ಮತ್ತು ಸಿಂಪಲ್ ಆಗಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಒಂದು ಅದ್ಭುತವಾದ ಹೋಟೆಲ್ ಶೈಲಿಯ ಒಂದು ಸಾಗು. ಬೆಳಿಗ್ಗೆ ತಿಂಡಿಗೆ ತುಂಬಾ ಸತಿ ನಾವು ಪೂರಿ ಮಾಡ್ತೀವಿ, ಬಟ್ ಹೋಟೆಲ್ ಅಲ್ಲಿ ಕೊಡ್ತಾರಲ್ಲ ಆ ಪೂರಿ ಜೊತೆಗೆ ಸಾಗು, ಅದು ಎಸ್ಪೆಷಲಿ ಬಾಂಬೆ ಸಾಗು ಅಂತ ಕರೀತಾರೆ. ಏನ್ ಅದ್ಭುತವಾಗಿರುತ್ತೆ ಗೊತ್ತಾ? ಹೋಟೆಲ್ ಅಲ್ಲಿ ತಿಂದ್ರೆ ಒಳ್ಳೆ ರುಚಿ ಇರುತ್ತೆ, ಮತ್ತೆ ಇನ್ನೊಂದು ತುಂಬಾ ಎಕನಾಮಿಕಲ್ ಕೂಡ, ಅಷ್ಟು ಖರ್ಚು ಕೂಡ ಆಗೋದಿಲ್ಲ. ಹೋಟೆಲ್ ಅಲ್ಲಿ ಯಾವ ರೀತಿ ಮಾಡ್ತಾರೆ ಅದರದೆಲ್ಲ ಒಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಸಮೇತ ಈ ಒಂದು ವಿಡಿಯೋನ ಹೇಳ್ಕೊಡ್ತಾ ಇದೀನಿ. ಮತ್ತೆ ಯಾವ್ದು ತಡ ಮಾಡ್ತೀರಾ, ನಡೀರಿ ಒಂದು ಅದ್ಭುತವಾದ ರೆಸಿಪಿನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡುವ. ಇಲ್ಲಿ ಮೊದಲನೇದಾಗಿ ಒಂದು ಕಡಾಯಿನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಕಡಾಯಿ ಸಹ ಚಂದ ಬಿಸಿ ಆಗಿದೆ. ಇದರಲ್ಲಿ ನಾನು ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋದು. ನೋಡಿ, ಎಣ್ಣೆ ಚಂದ ಕಾದಿದೆ. ಇದರಲ್ಲಿ ಸಾಸಿವೆ, ಜೀರಿಗೆ ಹಾಗೆ ಕಡಲೆ ಬೇಳೆ ಇದೆಲ್ಲ ಸ್ವಲ್ಪ ಚಿಟಪಟ ಅನ್ನೋವರೆಗೂ ನಾವು ಇದನ್ನ ಫ್ರೈ ಮಾಡ್ಬೇಕಾಗತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದು ಸಹ ನೀವು ನೋಡ್ಬೋದು, ಇದೆಲ್ಲ ಚೆನ್ನಾಗಿ ಕ್ರಿಸ್ಪ್ ಆಗಿದೆ. ಈಗ ಇದರಲ್ಲಿ ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ, ಇದು ಅರೌಂಡ್ ಒಂದು 7-8 ಇದೆ. ಹಾಗೆ ಒಂದು 2-3 ಎಸಳು ಕರಿಬೇವಿನ ಸೊಪ್ಪು. ಈಗ ಈರುಳ್ಳಿ ಸುಮಾರು ಒಂದು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಈ ರೀತಿ ದಪ್ಪ ಕಟ್ ಮಾಡಿರ್ಬೇಕು, ಕ್ವಾರ್ಟರ್ಸ್ ಅಲ್ಲಿ. ಸೊ ಇದನ್ನ ಹಾಕೊಳ್ತೇನೆ. ಈರುಳ್ಳಿ ಅಂತಕ್ಕಂಥದ್ದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗ್ಬೇಕು. ಇದು ಜಾಸ್ತಿ ಕುಕ್ ಮಾಡಬಾರ್ದು, ಕಲರ್ ಚೇಂಜ್ ಆಗಬಾರ್ದು. ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ಮಾತ್ರ ಇದನ್ನ ನಾವು ಕುಕ್ ಮಾಡ್ಬೇಕಾಗುತ್ತೆ. ನೋಡ್ತಿರ್ಬೋದು, ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಿದೆ. ಇದರಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಅಂತ ಹೇಳಿದ್ರೆ ಅರಿಶಿನ, ಮತ್ತೆ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಒಮ್ಮೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆಗಿ ಕುಕ್ ಆಗಿದೆ. ನೀವು ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರ, ನಾನು ಇಲ್ಲಿ ಒಂದು 50 ಗ್ರಾಮ್ ಅಷ್ಟು ಕಡಲೆ ಪಪ್ಪು ಅಂತ ಹೇಳಿದ್ರೆ ಫ್ರೈಡ್ ಗ್ರಾಮ್ ಏನಿದೆ, ಇದನ್ನ ಮಿಕ್ಸಿಯಲ್ಲಿ ಚೆನ್ನಾಗಿ ಈ ತರ ಪುಡಿ ಮಾಡ್ಕೊಂಡಿದ್ದೀನಿ. ಈ ಕಡಲೆ ಪಪ್ಪಿನ ಹಿಟ್ಟಲ್ಲಿ ನಾನು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಒಂಥರ ಸ್ಲರ್ರಿ ತರ ಮಾಡ್ಕೊಳ್ತೀನಿ. ಅಂದ್ರೆ ಯಾವುದೇ ರೀತಿ ಗಂಟು ಇರಬಾರ್ದು. ನೋಡಿ, ಇದರಲ್ಲಿ ಯಾವುದೇ ರೀತಿಯಾದ ಗಂಟುಗಳು ಕಾಣಿಸ್ತಾ ಇಲ್ಲ. ಸೊ ಈಗ ಇದನ್ನೆಲ್ಲನೂ ಇದರಲ್ಲಿ ಹಾಕೊಂಡ್ಬಿಡುವ. ಇದರಲ್ಲಿ ಈಗ ಇನ್ನ ಒಂದು 2 ಕಪ್ನಷ್ಟು ನೀರನ್ನ ಹಾಕೊಳ್ತೀನಿ. ಇದು ಬಿಸಿನೀರು ಹಾಕೊಳ್ತಾ ಇದ್ದೀನಿ. ಈಗ ಒಮ್ಮೆ ಇದನ್ನ ಕ್ಲೀನ್ ಆಗಿ ಇದನ್ನ ಮಿಕ್ಸ್ ಮಾಡುವ. ತುಂಬಾ ಗಟ್ಟಿ ಇರಬಾರ್ದು, ಇದು ಸ್ವಲ್ಪ ನೀರಾಗೆ ಇದ್ಬೇಕು. ಯಾಕಂತ ಹೇಳಿದ್ರೆ ಮತ್ತೆ ಇದರಲ್ಲಿ ಸ್ವಲ್ಪ ಆಲೂಗಡ್ಡೆ ಬೀಳುತ್ತೆ, ಆ ಒಂದು ಕಾರಣಕ್ಕೆ. ನೋಡಿ, ಇದರಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಇದು ವೆಜ್ ಕ್ಯೂಬ್ ಅಂತ ಹೇಳ್ತಾರೆ. ತುಂಬಾ ಒಳ್ಳೆ ನೋನ್ ಬ್ರ್ಯಾಂಡ್, ಇದು ಆನ್ಲೈನ್ ಅಲ್ಲಿ ಆರಾಮಾಗಿ ಸಿಗುತ್ತೆ. ಈ ಒಂದು ಕ್ಯೂಬ್ ಅನ್ನು ನಾನು ಹಾಕೋತೀನಿ. ಬಟ್ ಹೋಟೆಲ್ಸ್ ಅಲ್ಲಿ ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ಅಜಿನೋಮೋಟೊ ಹಾಕ್ತಾರೆ. ಸೊ ಅದು ಹಾಕೋದ್ರು ಸಹ ಓಕೆ, ನಾನು ಅದನ್ನ ಸ್ಕಿಪ್ ಮಾಡ್ತೀನಿ. ಸೊ ಅದ್ರ ಬದಲಾಗಿ ನಾನು ಇಲ್ಲಿ ವೆಜಿಟೇಬಲ್ ಸ್ಟಾಕ್ ಕ್ಯೂಬ್ ನ ಯೂಸ್ ಮಾಡ್ತೀನಿ. ನೀವು ಈ ಸಂದರ್ಭದಲ್ಲಿ ಬೇಕಾದ್ರೆ ಸ್ವಲ್ಪ ಸೀಸನಿಂಗ್ ನ ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ, ಇವಾಗ ಇದೆಲ್ಲ ಪರ್ಫೆಕ್ಟ್ ಆಗಿದೆ. ಇದನ್ನ ಇವಾಗ ಕುದಿಲಿಕ್ಕೆ ಬಿಡ್ಬೇಕಾಗುತ್ತೆ. ನೋಡಿ, ನೀವು ಇಲ್ಲಿ ನೋಡ್ತಿರ್ಬೋದು, ನಾನೊಂದು 2 ಆಲೂಗಡ್ಡೆನ ಈ ರೀತಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ 2 ಆಲೂಗಡ್ಡೆನ ಈ ರೀತಿ ನಾನು ಕ್ರಶ್ ಮಾಡಿಬಿಟ್ಟು ಹಾಕಿ, ತುಂಬಾ ಮ್ಯಾಶ್ ಮಾಡೋವಾಗಿಲ್ಲ, ತುಂಬಾ ಕ್ರಶ್ ಮಾಡೋವಾಗಿಲ್ಲ, ಸ್ವಲ್ಪ ದಪ್ಪ ಇದ್ದು ಕೂಡ ಓಕೆ. ಈಗ ಇದನ್ನೆಲ್ಲ ಚಂದ ಒಂದ್ಸತಿ ಮಿಕ್ಸ್ ಮಾಡುವ. ಈಗ ಇದು ಒಂದು ಕುದಿ ಬಂದ್ರೆ ಸಾಕು, ನಮ್ಮ ಸಾಗು ಅಂತಕ್ಕಂಥದ್ದು ರೆಡಿ ಆಗುತ್ತೆ. ಇದನ್ನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅರೌಂಡ್ ಒಂದು 2-3 ನಿಮಿಷ ಇದನ್ನ ಇದೇ ರೀತಿ ಕುಕ್ ಆಗ್ಲಿಕ್ಕೆ ಬಿಡಿ. ನೋಡಿ, ಈಗ ಸುಮಾರು ಒಂದು 2 ನಿಮಿಷ ಆಗಿದೆ. ಈಗ ಲಿಡ್ನ ಓಪನ್ ಮಾಡ್ಕೊಳ್ತೇನೆ. ನೋಡಿ, ಎಲ್ಲವೇ ಅಂದವಾಗಿ ಇದು ಚಂದ ಬೆಂದಿದೆ. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿ ನಮಗೆ ಪೂರಿಗೆ ಬೇಕಾಗತ್ತೆ. ಸೊ ಈಗ ಕೊನೆಯದಾಗಿ ಇದರಲ್ಲಿ ಏನ್ ಮಾಡುವ, ಈ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಡ್ತೇನೆ. ನೋಡಿ, ಅಷ್ಟೇ. ಈ ರೆಸಿಪಿ ಇಷ್ಟು ಸಿಂಪಲ್. ಪೂರಿ ಜೊತೆಗಂತೂ ಇದು ಅಲ್ಟಿಮೇಟ್ ಕಾಂಬಿನೇಷನ್ ಇರುತ್ತೆ. ಸೊ ಒಮ್ಮೆ ಈ ರೀತಿ ನೀವು ಬ್ರೇಕ್ಫಾಸ್ಟ್ಗೆ ಇದನ್ನ ಮಾಡಿ ನೋಡಿ ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನನಗೆ ಹೇಳೋದನ್ನ ಮರಿಬೇಡಿ. ಇಷ್ಟ ಆಯ್ತಾ? ಮಾಡ್ತೀರಾ?
ಹಾಗಾದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ಸ್ ನ ಆಲ್ ಇನ್ ಮಾಡ್ಕೊಳ್ಳಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲೇ ಸರಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.